ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇರ್ತಾರೆ, ಅವರೆಲ್ಲ ಪಕ್ಷದ ಬಗ್ಗೆ ಹೆಂಗೆ ನಾವು ಬಲಿಷ್ಠ ಮಾಡಬೇಕು, ಏನು ಮಾಡಿದ್ರೆ ಸರಿ ಆಗ್ತದಂತ ಅವ್ರದ್ದು ಒಂದು ತೀರ್ಮಾನ ಇರ್ತದೆ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಬಹಳಷ್ಟು ಜನ ಶಾಸಕರುಗಳಾಗ್ಲಿ ಮಂತ್ರಿಗಳಾಗ್ಲಿ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ, ಹೈಕಮಾಂಡ್ ಏನು ಹೇಳ್ತಾರೆ, ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇದೆಲ್ಲ ನಾನು ಹೇಳ್ದಲ್ಲ, ಇವಾಗ ಮಾನ್ಯ CM ಅವರೇ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Bharat Chicken, Archery Group of Institutions, and by Ideal with G. ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಟೈಮಿಂದ ಅವರು ಕೂಡ ಮುಖ್ಯಮಂತ್ರಿ ಆದಾಗ, ಇನ್ನೊಂದು ಟೈಮ್ ಆದಾಗ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಂದೇ ಸತಿ ಎದಕ್ಕೂ ಪರಿಹಾರ ಸಿಗಲ್ಲ. ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ರೀತಿಯಿಂದ ಮಾಡ್ತಾರೆ. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಬಲಿಷ್ಠವಾಗಿದ್ದೀವಿ. ಮುಂದೆ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯೂ ಕೂಡ ನಾವು ಗೆಲ್ತೀವಿ. ಹಿಂದಿನ ವರ್ಷ ನಡೆದಿರುವಂತಹ ಮೂರು ಬೈ ಎಲೆಕ್ಷನ್ ಕೂಡ ನಾವು ಗೆದ್ದಿದ್ದೀವಿ. ಇದಕ್ಕೇನು ಅರ್ಥ? ಕರ್ನಾಟಕ ರಾಜ್ಯದ ಜನರು ಈ ಒಂದು ಸರ್ಕಾರ ಬಗ್ಗೆ ಸಂತೃಪ್ತಿಯಾಗಿದ್ದಾರೆ. ಒಳ್ಳೆ ಕೆಲಸ ಆಗ್ತಾ ಇದೆ. ಜನರಿಗೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಸರಿಯಾದ ರೀತಿಯಿಂದ ಮಹಿಳೆಯರಿಗೆ 2,000 ರೂಪಾಯಿ ನಾವು ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ಗೃಹ ಜ್ಯೋತಿ ಮಾಡ್ತಾ ಇದ್ದೀವಿ, ಯುವನಿಧಿ ಮಾಡ್ತಾ ಇದ್ದೀವಿ, ಅನ್ನಭಾಗ್ಯ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಒಮ್ಮೆ ಆಗ್ತದೆ ಸರ್ ಏಕಕಾಲಕ್ಕೆ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಏಕಕಾಲಕ್ಕೆ ಆಗ್ತದೆ. ಗ್ರಾಮ ಪಂಚಾಯತಿ ಏನು ಮಾಡ್ಬೇಕಂತ ಅದೆಲ್ಲ ತೀರ್ಮಾನ ಮಾಡ್ತಾರೆ, ಕ್ಯಾಬಿನೆಟ್ ತೀರ್ಮಾನ ಆಗ್ತದೆ. ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಯವರು ಬಗ್ಗೆ ನಾನೇನು ಮಾತೇ ಆಡಿಲ್ಲ. ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಅವ್ರು ಏನು ಹೇಳ್ತಾರೆ, ನಮ್ಮ ಸುಮಾರು ಇರ್ತಕ್ಕಂಥ 137 140 ಶಾಸಕರು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಪಾಲನೆ ನಾವು ಮಾಡ್ತೀವಿ. ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಮತ್ತು ಬಣಗಳಿಲ್ಲ. ನಾವು ಎಲ್ಲರೂ ಕೂಡ ಇರ್ತಕ್ಕಂಥ ನಾವು ಕಾಂಗ್ರೆಸ್ ಪಕ್ಷದ ಬಣ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರು ಇವಾಗ ನಮ್ಮ ಸುಮಾರು 137 ಸೀಟು ಜನರು ನಮಗೆ 6.5 ಕೋಟಿ ಜನರು ಏನು ಆಶೀರ್ವಾದ ಮಾಡಿದ್ದಾರೆ, ಸಣ್ಣ ಮಾತಿಲ್ಲ. 1989ರಲ್ಲಿ ಏನು ಕಾಂಗ್ರೆಸ್ ಪಕ್ಷ 175 ಸೀಟ್ ನಾವು ಗೆದ್ದಿದ್ದೀವಿ, ಅದ ನಂತರ ಇಂತಹ ಒಂದು ದೊಡ್ಡ ಒಂದು ಬಹುಮತ ಸಿಕ್ಕಿದ್ದು ಈ ಬಾರಿ ನಮಗೆ ಸಿಕ್ಕಿದೆ. ಇದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 41 ಕ್ಷೇತ್ರದಲ್ಲಿ 27 ಸೀಟ್ ನಾವು ಗೆದ್ದಿದ್ದೀವಿ. ಒಂದು ಪ್ರಚಂಡ ಬಹುಮತ ನಮ್ಮ ಭಾಗದಲ್ಲಿ ನಮಗೆಲ್ಲ ಸಿಕ್ಕಿದೆ ಅಂದರೆ, ಮತ್ತೆ ಅದ್ರ ಜೊತೆಯಾಗಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಾವು ನುಡಿದಂತೆ ನಡೆದಿರುವಂತಹ ನಮ್ಮ ಒಂದು ಸರ್ಕಾರ ಇದೆ. ನಾವು ಕೊಟ್ಟಿರೋ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ 165 ಒಂದು ಏನು ಮಾತನ್ನು ಕೊಟ್ಟಿದ್ರು, ಅದರಲ್ಲಿ 158 ಭರವಸೆಯನ್ನು ಕೂಡ ಈಡೇರಿಸಿದ್ದಾರೆ. ಈ ಬಾರಿನೂ ಕೂಡ 5 ಗ್ಯಾರಂಟಿ ಕೊಟ್ಟು ನಾವು ಸುಮಾರು 1,35,000 ಕೋಟಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಯೋಜನೆಗಳನ್ನು, ಕೆಲಸಗಳನ್ನು ನಾವು ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಹೊತ್ತು ಏನಿಲ್ಲ. ಇವತ್ತು ತಮ್ಮ ಹೇಳಿಕೆ ಯಾಕೆ ಬದಲಾಯಿಸಿ ಬದಲಾವಣೆ ಆಗ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಕಡೆ ಬಂತು. ಅದರಲ್ಲಿ ಏನು ಪ್ರಶ್ನೆನೆಲ್ಲ ನಾನು ಏನು ಹೇಳಿದೆ, ನಾನು ಹೇಳಿದ್ದು ಸ್ಪಷ್ಟವಾಗಿ ಮುಂದೆ ಬರ್ತಕ್ಕಂಥ 1-2 ತಿಂಗಳಲ್ಲಿ ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಆಗ್ತದೆ. ಮತ್ತೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹೈಕಮಾಂಡ್, ಪಕ್ಷದಲ್ಲಿರ್ತಕ್ಕಂಥ ವರಿಷ್ಠರು ಮನಸ್ಸು ಮಾಡಿದ್ರೆ ಅದು ಆಗ್ತದೆ ಅಂತ ನಾನು ಹೇಳಿದ್ದೆ. ಅಂದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಏನು ಹೇಳಿ ಸರ್? ಅಧಿಕಾರ ಹಂಚಿಕೆ ಬಗ್ಗೆ ನಾನೇನು ಮಾತಾಡಿಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಬೇಕು ನಿಮಗೆ? ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ನಂತರ ಅವರು ಒಂದು ಜಂಟಿ ಒಂದು ಸುದ್ದಿಗೋಷ್ಠಿನೇ ಮಾಡಿದ್ದಾರೆ. ಅದಾದ್ಮೇಲೆ ಮಾತಾಡಿದ ಏನು ವಿಷಯನೇ ಇಲ್ಲ. ಸರ್, ಈಗ ಜಿ ಪರಮೇಶ್ವರ್ ಹೇಳ್ತಾರೆ ಸರ್, CM DCM ಅವರೇ ಡಿಫೈನ್ ಮಾಡ್ತಾರೆ, ಅವರೇ ಕರ್ಕೊಂಡು ಅವರೇ ಕೂತ್ಕೊಂಡು ಮಾತಾಡ್ತಾರೆ, ನಮ್ದೇನ್ ಕೆಲಸ ಇರುತ್ತೆ ಅಂತ ಅಸಹಾಯಕತೆನೇ ತೋಡ್ಕೊಂತ ಇದ್ದಾರೆ ಸರ್. ಈಗ CM ಅವರು ಮತ್ತೆ DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕಂತ ಹೈಕಮಾಂಡ್ ಅವರು ಹೇಳಿದ್ದಾರೆ.
ದಿನನಿತ್ಯ ಬರ್ತಕ್ಕಂಥ ಟಿವಿ ಮತ್ತೆ ಎಲೆಕ್ಟ್ರಾನಿಕ್ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ದೆಹಲಿಗೆ ಬರೋಕ್ಕಿಂತ ಮೊದಲು ತಾವೇ ಮಾತಾಡಿ ಅಂತ ಹೇಳಿದ್ದಾರೆ. ಸಿಎಂ ಮತ್ತೆ DCM ಅವರು ಹೇಳಿದ್ದಾರೆ, ಮತ್ತೆ AICC ಅಧ್ಯಕ್ಷರು ಏನು ಹೇಳಿದ್ದಾರೆ, ನಾವು CM ಅವ್ರಿಗೆ DCM ಅವ್ರಿಗೆ ಮುಂದೆ ಬರ್ತಕ್ಕಂಥ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ವರಿಷ್ಠರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ಮುಂದೆ ಬರ್ತಕ್ಕಂಥ ಕರೆಸ್ಬೋದು. ಸರ್, ಈಗ ಹೈಕಮಾಂಡ್ ಹೇಳಿದ ತಕ್ಕಂಗೆ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅಗೇನ್ ನಾಳೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಐತಿ DKC ಅವ್ರ ಮನೆಯಲ್ಲಿ. ಇದ್ರ ವಿಶೇಷತೆ ಏನು ಅಂತ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಶಸ್ವಿ ಆಗ್ಲಿಲ್ವಾ? ಯಶಸ್ವಿ ಆಗಿಲ್ಲ. ನಾವು ಇವರು ಒಂದ್ಸತಿ ಅವ್ರು ಕರೆದಿದ್ದಾರೆ, CM ಅವರು DCM ಅವ್ರು ಕರೆದಿದ್ದಾರೆ, DCM ಅವರು CM ಕರೆದಿದ್ದಾರೆ, ಅದರಲ್ಲೇನು ತಪ್ಪಿದೆ? ಇವಾಗ ಬೇರೆ ಯಾರಾದ್ರೂ ಮಂತ್ರಿನೂ ಕೂಡ ಅವ್ರು ಕರೆದ್ರು ಕೂಡ ಹೋಗ್ತಾರೆ. ಇವಾಗ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಏನೂ ತಪ್ಪಿಲ್ಲ. ಮಾತುಕತೆ ಸಮಾಲೋಚನೆ ಮಾಡೋದು ಒಳ್ಳೇದೇ. ಮುಂದೆ ಅವರು ಹೇಳಿದ್ರು ಸ್ಪಷ್ಟವಾಗಿ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಯಾವ ಚುನಾವಣೆಯಲ್ಲಾದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ. ಒಗ್ಗಟ್ಟಾಗಿದ್ದು 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಮಾಡ್ತೀವಿ, ಮತ್ತೆ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆ ಹೋಗಿ ಮಾಧ್ಯಮದವರು ಅವ್ರಿಗೆ ಈ ತರ ಹೇಳಿದಾರೆ ಅಂತ ಹೇಳಿಬಿಟ್ರೆ ಸಹಜವಾಗಿ ಅವ್ರಿಗೆ ಅನಿಸ್ತದ ಆ ಥರ. ಅವ್ರನ್ನ ನಾನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾನು ಮಾತಾಡಿ ಬಂದಿದ್ದೀನಿ. ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಎರಡು ಮಾತು ಏನು ಇರಲಿಲ್ಲ. ಹೈಕಮಾಂಡ್ ಮಾತೆ ವೇದವಾಕ್ಯ ಅನ್ನಬೇಕಾದ್ರೆ ಒಂದು ತಿಂಗಳಿಂದ ಗೊಂದಲ ಸ್ಟಾರ್ಟ್ ಆಗಿದೆ ಸರ್ಕಾರ. CM ಕುರ್ಚಿ ಫೈಟ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ಮುಂದೆ. ಹೌದು, ರಿಪೀಟ್ ಆಗಲ್ಲ, ಗೊಂದಲ ಎಲ್ಲ ಆಗಲ್ಲ. ಇವತ್ತು ನೀವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದ BJP ಅವರು ಒಂದು ಮನೆ 4 ಬಾಗಿಲಾಗಿದೆ. ಒಂದು ಕಡೆ ವಿಜೇಂದ್ರ ಅವರ ಒಂದು ಗುಂಪಿದೆ, ಅವ್ರದ್ದು ಒಂದು ದ್ವಾರ ಬಾಗಿಲು. ಇನ್ನೊಂದು ಕಡೆ ನೀವು ನೋಡಿದ್ರೆ R ಅಶೋಕ್ ಅವ್ರದ್ದು, ಇನ್ನೊಂದು ಕಡೆ ನೀವು ನೋಡಿದ್ರೆ V ಸೋಮಣ್ಣ ಅವ್ರದ್ದು, ಇನ್ನೊಂದು ಕಡೆ ನೋಡಿದ್ರೆ ಯತ್ನಾಳ್ ಅವ್ರದ್ದು ಮುಚ್ಚೋಗ್ಬಿಟ್ಟಿದೆ ಇವಾಗ. ಈ ಥರ ಒಂದು 4 ಬಾಗಿಲಾಗಿದೆ ಅವ್ರದ್ದೇ. ಅವರೇ ಸಜ್ಜಿಲ್ಲ ಅವ್ರಲ್ಲಿ ಇರ್ತಕ್ಕಂಥ ನೋಡಿ. ನಮ್ಮಲ್ಲಿ ಏನಾದರೂ ಒಂದು ಹುಡುಕ್ತಾ ಇದ್ದಾರೆ ನಾವು ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 6.5-7 ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಈ ಬಾರಿ ಪ್ರತಿಯೊಂದು ಶಾಸಕರಿಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದೆ, ಬೆಳೆ ಪರಿಹಾರ ನಾವು ನೀಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತಾ ಇದೆ. ಕಳೆದ ಒಂದು 30 ತಿಂಗಳಲ್ಲಿ ಸುಮಾರು 13,000 ಕೋಟಿ ನಮ್ಮ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಅವರು ನೀಡಿದ್ದಾರೆ. ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಕೆಲಸಗಳು, ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ. ಇದೆಲ್ಲ ನೋಡಿ ನಮ್ಮ ವಿರೋಧ ಪಕ್ಷದವರು ಅವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Bharat Chicken, Archery Group of Institutions, and by Ideal with G.